ಈ ದಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದೆ, ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ 2021ನಲ್ಲಿ ಕೆಲವೊಂದು ಪ್ರಿಸನರ್ಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ. ಈಗಿರೋ ಜೈಲ್ ಸೂಪ್ರೆಂಟ್ ಜುಲೈ 2022 ರಿಪೋರ್ಟ್ ಆಗಿರ್ತಾರೆ. ಇವರೆಲ್ಲ ಕೆಲವಾರು ಜನ 2021ರಲ್ಲೇ ಅವರು ಜೈಲ್ ರಿಲೀಸ್ಡ್ ಅಂತ ಗೊತ್ತಾಗಿದೆ. ಡೀಟೇಲ್ ಆಗಿ ಇನ್ನೂ ತಿಳಿಬೇಕಾಗಿದೆ ಏನಾಗಿದೆ ಅಂತ. ಇಲ್ಲ, ಅದು ಫುಡ್ ಎಲ್ಲ ಅಲ್ಲಿ ಏನಿದೆ ಜೈಲ್ ಇದರಲ್ಲಿ ಫುಡ್ಡು ಅದೇ ಎಲ್ರೂ ತಿನ್ಬೇಕಾಗುತ್ತೆ. ಯಾರಿಗೂ ಒಂದು ಪ್ರತ್ಯೇಕವಾಗಿ ಕೊಡೋವಂಥ ವ್ಯವಸ್ಥೆ ಎಲ್ಲೂ ಇರಲ್ಲ. ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಡೀಟೇಲು ಗೊತ್ತಿಲ್ಲ. ಬೆಳಗ್ಗೆ ನಾನು ವಿಚಾರ ಮಾಡಿದಾಗ 2021ನಲ್ಲಿ ಇದ್ದಂಥ ಕೆಲವೊಂದು ಪ್ರಿಸನರ್ಸು ಇರೋಂಥ ವಿಡಿಯೋಸ್ ಅದು, ಅಂದರೆ ಅದು ವಿಡಿಯೋ ಆಗಿದ್ದು 2021 ಬಿಫೋರ್ ಅಂತ ವಿಚಾರ ಗೊತ್ತಾಗಿದೆ ಅಷ್ಟೇ. ರಿಲೀಸ್ ಮಾಡೋದು ಕೆಲವೊಂದು ಪ್ರಿಸನರ್ಸ್ ಏನೋ ಅವ್ರಿಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲೋ ಅಥವಾ ಬೇರೆ ಏನೋ ಅವ್ರಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲಿಕ್ಕೆ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ ಈವರೆಗೂ. ಹಿಂಗಂದ್ರೆ ಇದರಲ್ಲಿ ವಿಚಾರ ಏನು ಅಂದರೆ ಯಾವುದು ತುಂಬ ಹಳೆ ವಿಡಿಯೋನ ಅದು ಈಗ ಗೊತ್ತಾಗಲ್ಲ ನಮಗೆ. ಅದು ಪ್ರಾಪರ್ ಅವರು ಎನ್ಕ್ವೈರಿ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಹಳೇದು ವಿಚಾರ ನನಗೆ ಆ ಥರ ಹಂಗೆ ಹೇಳಲಿಕ್ಕೆ ಗೊತ್ತಾಗಲ್ಲ ಇವಾಗ, ಬಿಕಾಸ್ ಅವಾಗ ಏನು ನಡೆದಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಎನ್ಕ್ವೈರಿ ಮಾಡಿದ್ರೇ ಗೊತ್ತಾಗುತ್ತೆ. ಈಗ ನನಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ. ಈಗ ತಕ್ಷಣಕ್ಕೆ ಅಂಥದ್ದು ಯಾವುದೂ ಇಲ್ಲ. ಹಲವಾರು ಬಾರಿ ಸರ್ಪ್ರೈಸಾಗಿ ನಾನು ಸಹ ಚೆಕ್ ಮಾಡಿದ್ದೀವಿ, ನಮ್ಮದು ಟೀಮ್ ಚೆಕ್ ಮಾಡಿದ್ದೀವಿ ಬಳ್ಳಾರಿ ಜೈಲಲ್ಲಿ. ಅಂಥದ್ದು ಯಾವುದೂ ಥರ ನಡೆದಿಲ್ಲ, ಯಾವತ್ತೂ ಏನೂ ಪತ್ತೆ ಆಗಿಲ್ಲ. ನಾವು ಬಹಳಷ್ಟು ಸತಿ ಸರ್ಪ್ರೈಸಾಗಿ ಚೆಕ್ ಮಾಡಿದ್ದೀವಿ. ಆದಾಗ್ಯೂ ಸಹ ಈಗ ಈ ವಿಚಾರ ತಿಳಿದು ಬಂದಾಗ ಇವತ್ತು ಬೆಳಗ್ಗೆ ಏನು ವಿಡಿಯೋಸ್ ಇದೆ ಅದ್ರ ಬಗ್ಗೆ ವಿಚಾರಣೆ ಮಾಡಿದಾಗ 2021ನಲ್ಲಿ ಇಯರಲ್ಲಿ ರಿಲೀಸ್ ಆಗಿರುವಂಥ ಕೆಲವೊಂದು ಪ್ರಿಸನರ್ಸು ವಿಡಿಯೋದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಈಗಿಂದ ಅವರು ರಿಲೀಸ್ ಆದಮೇಲೆ 2022ನೇ ಇಸ್ವಿಯಲ್ಲಿ ಈಗಿರುವಂಥ ಜೈಲ್ ಸೂಪ್ರೆಂಟ್ ಬಂದಿರೋದು. ಸೊ ಹಂಗಾಗಿ ಇವ್ರ ಪೀರಿಯಡ್ದಲ್ಲ ಅನ್ನೋದು ವಿಚಾರ ನಂಗೆ ತಿಳಿದು ಬಂದಿದೆ ಹೊರತಾಗಿ ಬೇರೆ ಇನ್ನೇನಿದ್ರೆ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಅದು ಈ ಭಿನ್ನಾಭಿಪ್ರಾಯ ಯಾಕೆ ಅವರು ಬಂದಿದೆ ಪ್ರಿಸನರ್ಸ್ ಅಲ್ಲಿ ಅಂದರೆ, ಇವ ಜೈಲು ತುಂಬ ಸ್ಟ್ರಿಕ್ಟ್ ಇದೆ, ಆ ಥರ ಎಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಅಸಮಾಧಾನದಿಂದ ಯಾವುದೋ ಕೆಲವೊಂದು ಹಳೆ ವಿಡಿಯೋದು ಯಾವುದೋ ಅವ್ರ ಹತ್ರ ಯಾವುದಿದೆಯೋ ಅದನ್ನು ಬಿಟ್ಟಿದ್ದಾರೆ ಅಂತ ಒಂದು ಮಾತುಕತೆ ಒಂದು ವಿಚಾರ ಗೊತ್ತಾಗಿದೆ ಇದುವರೆಗೂ. ಆದರೂ ಸಹ ಇದು ಡೀಟೇಲಾಗಿ ತಿಳ್ಕೊಳ್ಬೇಕು. ಈಗ ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ ಅದು. ಇಲ್ಲ ಔಟ್ಸೈಡರ್ ಮಾಡಿರ್ತಾರೆ ಬಿಕಾಸ್ ಅಲ್ಲಿ ಇರೋರು ಯಾರೂ ಇಲ್ಲ ಅಲ್ಲ. ಅಲ್ಲಿ 21ನಲ್ಲಿ ಕೆಲವರು ರಿಲೀಸ್ ಆಗಿರೋರು ಬಿಟ್ಟಿರೋದ್ರಿಂದ ಏನಂತ ಡೀಟೇಲ್ ನಾನು ಈಗ ಹೇಳಲಿಕ್ಕಾಗಲ್ಲ. ಬಿಕಾಸ್ ಈ ವಿಚಾರ ಏನು ಡೆಪ್ತಾಗಿ ನನಗೆ ಗೊತ್ತಿಲ್ದಿರೋದು ನಾನು ಹಿಂಗೆ ಹೇಳಲಿಕ್ಕಾಗುತ್ತೆ ಅಲ್ಲ. ಇರ್ಬೋದು, ಅದು ವಿಚಾರ ತಿಳ್ಕೊಳ್ಬೇಕು. ಬಿಕಾಸ್ ಅವ್ರಿಗೆ ಅಸಮಾಧಾನ ಇದೆ, ಅವ್ರಿಗೆ ಬಳ್ಳಾರಿ ಜೈಲಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣ ಹಿಂಗೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಬಟ್ ಇನ್ ಡೆಪ್ತ್ ತಿಳ್ಕೊಳ್ಬೇಕು ಅದು ವಿಚಾರ. ಈ ಫಸ್ಟ್ ಅದು ಏನಾಗಿದೆ ಅನ್ನೋ ವಿಚಾರ ಗೊತ್ತಾಗಬೇಕಲ್ಲ. ಅದಾದಮೇಲೆ ಅವ್ರು ಏನಿದೆ ಒಂದು ರಿಪೋರ್ಟ್ ಕಳಿಸ್ಬೋದು ಅಷ್ಟೇ. ಅದೇನು ಕ್ರಮ ಆ್ಯಕ್ಚುಲಿ ಅದು ಒಂದು ನಮ್ಮ ಜಾಬಲ್ಲಿ ಅದು ರೊಟೀನ್ ಇರುತ್ತೆ. ಅದು ಯಾವಾಗಲೂ ಸಡನ್ನಾಗಿ ಸರ್ಪ್ರೈಸಾಗಿ ಜೈಲ್ ವಿಸಿಟ್ ಮಾಡಬೇಕು, ಸರ್ಚ್ ಮಾಡಬೇಕು ಅನ್ನೋದು ಒಂದು ನಮ್ಮ ಜಾಬಲ್ಲಿ ಅಂದರೆ ಡ್ಯೂಟಿಯಲ್ಲಿ ಒನ್ ಆಫ್ ದ ಡ್ಯೂಟಿ ಅದು ಇರುತ್ತೆ. ಅದೇ ರೀತಿಯಲ್ಲಿ ನಾವು ಮಾಡಿದ್ದೀವಿ ಮುಂಚೆ, ನಾವು ಬಂದಮೇಲಂತೂ ತುಂಬ ಮಾಡಿದ್ವು. ಅದರಲ್ಲಿ ಯಾವುದೇ ರೀತಿ ಈ ಥರದ ವಸ್ತುಗಳು ಏನಿದೆ, ಈಗ ನಿಷೇಧ ವಸ್ತುಗಳು ಜೈಲಲ್ಲಿ ಏನು ಇರಬಾರ್ದು ಅಂತಿದೆ ನಿಷೇಧ, ಆ ವಸ್ತುಗಳು ಇರೋದು ಇದುವರೆಗೂ ಕಂಡು ಬಂದಿಲ್ಲ ನಾವು ಮಾಡಿರುವಂಥ ಸಮಯದಲ್ಲಿ.
ಸೊ ಹಂಗಾಗಿ ಸರ್ಪ್ರೈಸ್ ವಿಸಿಟ್ ಮಾಡ್ತಾನೆ ಇರಬೇಕು. ಇಟ್ಸ್ ಒನ್ ಆಫ್ ದ ಡ್ಯೂಟಿ.